ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಇವ್ಯಾಲ್ಯೂಯೇಷನ್ ಆಫ್ ದಿ ಡೆಫಿನೆಟ್ ಇಂಟಿಗ್ರಲ್ಸ್ ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ಸ್, ಬೈ ಯೂಸಿಂಗ್ ಪಾರ್ಟ್ಸ್, ಎಲ್ಲ ಟೈಪಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ನು ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಯಾವ ರೀತಿ ಸಾಲ್ವ್ ಮಾಡಬೇಕು ಡೆಫಿನೆಟ್ ಇಂಟಿಗ್ರಲ್ನ ನೋಡ್ತಾ ಹೋಗೋಣ. ಅದರಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು ಥ್ರೂ ಎಕ್ಸಾಂಪಲ್ಸೇ ಎಕ್ಸ್ಪ್ಲೈನ್ ಮಾಡ್ತೀನಿ. Evaluate integration -1 to 1 5x power 4 into x power 5 plus 1 into dx. ನಮಗೆ ಇಂಡೆಫಿನಿಟ್ ಅಲ್ಲಿ ಇಂಟೆಗ್ರಲ್ ಅಲ್ಲಿ ಯಾವಾಗ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಕೊಂತೀವೋ ಇಲ್ಲೂ ಕೂಡ ಅವಾಗಲೇ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಕೊಬೇಕು. ಯಾವ್ಯಾವ ಕೇಸಲ್ಲಿ ಫಂಕ್ಷನ್ ಮಾತ್ರ ಅದರ ಡಿರೈವೇಟಿವ್ ಜೊತೆಗಿದ್ದಾಗ ಯೂಸ್ ಮಾಡ್ಕೊಬೋದು ಇಂಟಿಗ್ರೇಷನ್ ಬೈ ಪಾರ್ಟ್ಸು, ಅಥವಾ ಕೆಲವು ಕೇಸಸ್ ಅಲ್ಲಿ ಟು ರೆಡ್ಯೂಸ್ ಇನ್ ಟು ದ ಫಾರ್ಮ್ ಆಫ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಇರ್ಬೋದು, ಅಥವಾ ಬೈ ಪಾರ್ಟ್ಸ್ ಟೈಪ್ಗೆ ಕನ್ವರ್ಟ್ ಮಾಡೋ ಥರ ಇರ್ಬೋದು. ಅಂಥ ಕೇಸಸ್ಸಲ್ಲೂ ಕೂಡ ನಾವು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಕೊಬೋದು. ಆ ಥರ ಎಲ್ಲ ಟೈಪ್ ಪ್ರಾಬ್ಲಮ್ಸು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೀವಿಯಸ್ ವೀಡಿಯೋಸಲ್ಲಿದೆ ನೋಡಿ. ಸೊ ಇದನ್ನ ನೋಡಿ, ಎಕ್ಸ್ ಪವರ್ 5 ಪ್ಲಸ್ 1 ಇದರ ಡಿರೈವೇಟಿವ್ 5x ಪವರ್ 4 ಇದೆ. ಸೊ ಫಂಕ್ಷನ್ ಪ್ಲಸ್ ಡಿರೈವೇಟಿವ್ ಇದೆ, ಫಂಕ್ಷನ್ ಅದರ ಡಿರೈವೇಟಿವ್ ಜೊತೆಗೆ ಇರೋದ್ರಿಂದ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೋದು. ಸೊ ವಾಟ್ ಈಸ್ ದ ಸಬ್ಸ್ಟಿಟ್ಯೂಷನ್? ಪುಟ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಎಕ್ಸ್ ಪವರ್ 5 ಪ್ಲಸ್ 1 ಈಸ್ ಈಕ್ವಲ್ ಟು ಟಿ. ಅವಾಗ ಡಿ ಎಕ್ಸ್ ಏನಾಗುತ್ತೆ? 5x ಪವರ್ 4 ಇಂಟು ಡಿ ಎಕ್ಸ್ ವಿಲ್ ಬಿಕಮ್ ಡಿ ಟಿ ಆಯಿತು. ಬರೀ ಇಷ್ಟೇ ಬರೆದ್ರೆ ಇಂಡೆಫಿನೆಟ್ ಇಂಟಿಗ್ರಲ್ ಸಾಕು. ಬಟ್ ಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ವಿ ಆರ್ ಟೇಕಿಂಗ್ ದ ಲಿಮಿಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿ ಆರ್ ಚೇಂಜಿಂಗ್ ದ ವೇರಿಯಬಲ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಅವಾಗ ವೇರಿಯಬಲ್ನು ಕೂಡ ಚೇಂಜ್ ಮಾಡಬೇಕಾಗುತ್ತೆ, ಲಿಮಿಟ್ನು ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಸೊ ಈಗ ಲಿಮಿಟ್ ಏನಾಗುತ್ತೆ? ವೆನ್ ಎಕ್ಸ್ ಇಸ್ ಈಕ್ವಲ್ ಟು -1 ಲೋಯರ್ ಲಿಮಿಟ್, ಟಿ ಏನಾಗುತ್ತೆ ನೋಡಿ, -1 ಪವರ್ 1 -1 ಪವರ್ 5 ಅಂದರೆ -1 ಪ್ಲಸ್ 1 ದಟ್ ಈಸ್ ಟಿ. ಸೊ ಇಟ್ ವಿಲ್ ಬಿ 0. ಟಿ ವಿಲ್ ಬಿ 0 ವೆನ್ ಎಕ್ಸ್ ಇಸ್ ಈಕ್ವಲ್ ಟು -1, ಟಿ ಇಸ್ ಈಕ್ವಲ್ ಟು 0. ಅದೇ ಥರ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 1, ಟಿ ಏನಾಗುತ್ತೆ? 1 ಪವರ್ 5 ಅಂದರೆ +1 ಪ್ಲಸ್ 1 ದಟ್ ಈಸ್ ಟಿ. ಸೊ ಟಿ ಇಸ್ ಈಕ್ವಲ್ ಟು 2. ನಾವು ಲಿಮಿಟ್ ಚೇಂಜಸ್ ಫ್ರಮ್ -1 ಟು +1 ಇರೋದ್ರ ಬದಲು ಟಿಗೆ ಚೇಂಜ್ ಮಾಡಿದಾಗ 0 ಟು 2 ಆಗುತ್ತೆ. ಅದನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಸೊ ದೇರ್ ಫಾರ್ ಇಂಟಿಗ್ರಲ್ ಏನಾಯ್ತು ಈಗ? ಇನ್ಸ್ಟೆಡ್ ಆಫ್ -1 ಟು +1 ಐ ಶುಡ್ ಟೇಕ್ 0 ಟು 2. ಯಾಕೆ? ವಿ ಆರ್ ಚೇಂಜಿಂಗ್ ದ ಲಿಮಿಟ್ಸ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಟಿ. ಎಕ್ಸ್ ಪವರ್ 5 ಇಂಟು ಡಿ ಎಕ್ಸ್ ಇಸ್ ಡಿ ಟಿ. ಸೊ ರೂಟ್ ಟಿ ಡಿ ಟಿ ಆಯಿತು. ಇದಕ್ಕೆ ಇಂಟೆಗ್ರೇಷನ್ ಗೊತ್ತಿದೆ, ದಟ್ ಈಸ್ ಇಂಟೆಗ್ರೇಷನ್ ಫ್ರಮ್ 0 ಟು 2 2/3 ಟಿ ಪವರ್ 3/2. ಇದರ ಇಂಟೆಗ್ರೇಷನ್ ವಿತ್ ಇನ್ ದ ಲಿಮಿಟ್ 0 ಟು 2. 2/3 ಕಾನ್ಸ್ಟೆಂಟ್ ಆಚೆ ಬರ್ಕೊಳ್ಳಿ, ದಟ್ ಈಸ್ 2/3 ಹಾಗೆ ಇರಲಿ. ಅಪ್ಲೈಯಿಂಗ್ ಅಪ್ಪರ್ ಲಿಮಿಟ್ ದಟ್ ಈಸ್ 2 ಪವರ್ 3/2 ಮೈನಸ್ 0. ಏನಾಯ್ತು ಇದು? ದಿಸ್ ಕ್ಯಾನ್ ಬಿ ಟೇಕನ್ ಆಸ್ 2 ರೂಟ್ 2. 2 ಪವರ್ 3/2 ಕ್ಯಾನ್ ಬಿ ಟೇಕನ್ ಆಸ್ 2 ರೂಟ್ 2. ಸೊ ದಟ್ ಈಸ್ 4/3 ರೂಟ್ 2. ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್. ರೈಟ್, ಕೇರ್ಫುಲ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ವೆನೆವರ್ ಯು ಯೂಸ್ ದ ಸಬ್ಸ್ಟಿಟ್ಯೂಷನ್ ಇನ್ ಡೆಫಿನೆಟ್ ಇಂಟಿಗ್ರಲ್, ಬರೀ ವೇರಿಯಬಲ್ನ ಚೇಂಜ್ ಮಾಡಿದ್ರೆ ಸಾಕಾಗಲ್ಲ. ಯು ಶುಡ್ ಚೇಂಜ್ ದ ವೇರಿಯಬಲ್, ಸಾರಿ ಲಿಮಿಟ್ಸ್ ಆಲ್ಸೋ. ಲಿಮಿಟ್ನ ಕೂಡ ಚೇಂಜ್ ಮಾಡಬೇಕು, ಇಲ್ಲ ಅಂದರೆ ಆನ್ಸರ್ ರಾಂಗ್ ಆಗುತ್ತೆ. ನೆಕ್ಸ್ಟ್, ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ 4 to 9 ರೂಟ್ ಎಕ್ಸ್ ಬೈ 30 ಮೈನಸ್ ಎಕ್ಸ್ ಪವರ್ 3/2 ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಇದನ್ನ ಅಬ್ಸರ್ವ್ ಮಾಡಿ. ಡಿರೈವೇಟಿವ್ ಆಫ್ ಎಕ್ಸ್ ಪವರ್ 3/2 ಏನು? 3/2 x ಪವರ್ 3/2 ಮೈನಸ್ 1 n ಇಂಟು ಎಕ್ಸ್ ಪವರ್ n ಮೈನಸ್ 1. 3/2 ಮೈನಸ್ 1 ಅಂದರೆ 1/2 ರೂಟ್ ಎಕ್ಸ್. ಸೊ ಇಲ್ಲಿ ರೂಟ್ ಎಕ್ಸ್ ಸಿಗುತ್ತೆ ಡಿರೈವೇಟಿವ್ ಅಲ್ಲಿ. ಸೊ ವಿ ಕ್ಯಾನ್ ಯೂಸ್ ದಿಸ್ ಆಸ್ ಸಬ್ಸ್ಟಿಟ್ಯೂಷನ್. ಸೊ ಏನಾಗುತ್ತೆ ಇಲ್ಲಿ? ಪುಟ್ 30 ಮೈನಸ್ ಎಕ್ಸ್ ಪವರ್ 3/2 ಇದೇನಿದೆ ಅದನ್ನ ಟಿ ಅಂತ ಅನ್ಕೊಳ್ಳೋಣ. ಇದರ ಡಿರೈವೇಟಿವ್ ಏನಾಗುತ್ತೆ? ಮೈನಸ್ 30 ಕಾನ್ಸ್ಟೆಂಟ್ 0, 3/2 ಟೈಮ್ಸ್ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಎಕ್ಸ್ ಪವರ್ ಹಾಫ್ ಬರುತ್ತೆ, 3/2 times x power half into dx is dt. So therefore root x into dx, ಇದು root x into dx will become minus 2/3 into dt. ಇದಿಷ್ಟೇ ಸಾಕಾಗಲ್ಲ, ನಾವು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡೋದ್ರಿಂದ ವೇರಿಯಬಲ್ಸ್ ಚೇಂಜ್ ಮಾಡಿದ್ಮೇಲೆ ಲಿಮಿಟ್ನ ಕೂಡ ಚೇಂಜ್ ಮಾಡಬೇಕು. ಸೊ ವೆನ್ x is equal to 4, x is equal to 4 ಆದಾಗ ಇದೇನಾಗುತ್ತೆ? ಟಿ ಏನಾಗುತ್ತೆ? 30 ಮೈನಸ್ 4 ಪವರ್ 3/2 ದಟ್ ಈಸ್ ಈಕ್ವಲ್ ಟು ಟಿ. 4 ಪವರ್ 3/2 ಅಂದ್ರೆ ಏನು? 30 ಮೈನಸ್ ರೂಟ್ 4. ರೂಟ್ 4 is 2 ಕ್ಯೂಬ್ is 8. ಸೊ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ?
22 ಆಯಿತು. 30 minus 8 22 ಆಯಿತು. ಅದೇ ಥರ when t x is equal to 9 ಆದಾಗ 30 minus 9 power 3 by 2 is equal to t. So that is 30 minus 9 power 1 by 2 ಅಂದರೆ root 9 ಅಂದರೆ 3 cube is 27. 30 minus 27 is equal to t. 30 minus 27 ಅಂದರೆ 3. ಸೊ ಲಿಮಿಟ್ ಕೂಡ ಚೇಂಜ್ ಆಗುತ್ತೆ ಇವಾಗ. ಸೊ ಇಂಟೆಗ್ರಲ್ ಏನಾಗುತ್ತೆ ನೋಡಿ, ಇಂಟೆಗ್ರಲ್ I is equal to -2/3 dt. -2/3 ಆಚೆ ಬರೆದ್ಬಿಡೋಣ ಇಂಟಿಗ್ರೇಷನ್ ಇಂದ. ಇಂಟೆಗ್ರಲ್ ಫ್ರಮ್ 4 to 9 ಇರೋದು 22 to 3 ಆಯ್ತು ಈಗ. ಯಾಕೆ when x is equal to 4 t is 22 to 3. root x dx is dt. ಸೊ dt divided by ಇದಿಷ್ಟು ಟಿ ಅಂತ ತಗೊಂಡಿದ್ದೀವಿ, ಟಿ ಸ್ಕ್ವೇರ್. ಓಕೆ, 1/t² ಗೆ ಇಂಟಿಗ್ರೇಷನ್ -1/t. ಸೊ 2/3 -2/3 into -1/t within the limit 22 to 23. So that will gives us minus into minus plus 2/3 ಆಯಿತು. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಅಪ್ಪರ್ ಲಿಮಿಟ್ ಅಂದರೆ 1/3 minus 1/22. ಸೊ ಅಪ್ಲೈ ಮಾಡಿ. 2/3 times 22 minus 3 divided by 66. So 233s are. So that is ಏನಾಯಿತು, 22 minus 3 is 19 divided by 99. So this is the required integral value. Right? When you change the variables, change limits also. So that integration by substitution, definite integral ಮಾಡುವಾಗ ಇದು ವೆರಿ ವೆರಿ ಇಂಪಾರ್ಟೆಂಟ್. ಲಿಮಿಟ್ ಚೇಂಜ್ ಮಾಡಲಿಲ್ಲ ಅಂದರೆ ಈ ಆನ್ಸರ್ ಕರೆಕ್ಟಾಗಿ ಬರಲ್ಲ. ರೈಟ್, ನೆಕ್ಸ್ಟ್ ಇವ್ಯಾಲ್ಯೂಯೇಟ್ ಇಂಟಗ್ರೇಷನ್ ಫ್ರಮ್ 0 to π/4 sin cube to 2t into cos 2t dt. ಇಲ್ಲಿ ಡಿರೈವೇಟಿವ್ ಆಫ್ ಸೈನ್ ಈಸ್ ಕಾಸ್ ಇದೆ, ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೋದು. ಸೊ ಏನು ಮಾಡೋಣ, ಪುಟ್ sin 2t is equal to t. ಸೊ t ಇದೆ ಆಲ್ರೆಡಿ. ಲೆಟ್ ಅಸ್ ಟೇಕ್ ದ ಅನದರ್ ವೇರಿಯಬಲ್ x ಅಂತಾನೆ ತಗೊಳ್ಳೋಣ, ಅಥವಾ y ಯಾವ್ದು ಬೇಕಾದ್ರೂ ತಗೊಳ್ಳಿ. ಆಲ್ರೆಡಿ t ಇರೋದ್ರಿಂದ ಬೇರೆ ವೇರಿಯಬಲ್ ತಗೊಳ್ಳಿ ಯಾವ್ದಾದ್ರು ಒಂದು. ಡೆರಿವೇಟಿವ್ ಆಫ್ ದಿಸ್, ಸೊ cos 2t into 2. ಡೆರಿವೇಟಿವ್ ಆಫ್ sin 2t is 2 cos 2t dt is equal to dx. So therefore cos 2t dt will become dx by 2 ಆಯಿತು. ಈಗ ವೇರಿಯಬಲ್ಸ್ ಲಿಮಿಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಟಿ. ವಿತ್ ರೆಸ್ಪೆಕ್ಟ್ ಟು ಟಿ ಲಿಮಿಟ್ಸ್ ಇದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಚೇಂಜ್ ಮಾಡ್ಕೊಬೇಕು. ಸೊ ವೆನ್ ಟಿ ಈಸ್ ಈಕ್ವಲ್ ಟು 0, ಟಿ 0 ಆದಾಗ ಎಕ್ಸ್ ಏನಾಗುತ್ತೆ, sin 0 is equal to x, so x is also 0. When t is equal to π/4, x ಏನಾಗುತ್ತೆ ನೋಡಿ, x ಆಗದ 2 times π/4 ಅಂದರೆ π/2. So sin π/2 is equal to x, so x will be 1. Now integration changes from, instead of 0 to π/4, it will changes to 0 to 1. ಓಕೆ, ಅದನ್ನ ಕೇರ್ಫುಲ್ ಆಗಿ ಬರೀಬೇಕು. ಸೊ ಇಂಟೆಗ್ರೇಷನ್ ಏನಾಗುತ್ತೆ, I is equal to integration instead of 0 to π/4, it is 0 to 1. sin ಕ್ಯೂಬ್ t ಅಂದ್ರೆ x ಕ್ಯೂಬ್ into cos 2t dt. cos 2t dt is dx by 2, that is 1/2 into dx. ಈಗ ಸಿಂಪಲ್ ಆಗಿ ಇಂಟಿಗ್ರೇಟ್ ಮಾಡಿ. 1/2 times integral of x cube is x power 4/4 within the limit 0 to 1. So 1/8 ಹಾಗೆ ಇರಲಿ. ಅಪ್ಪರ್ ಲಿಮಿಟ್ 1 power 4 1 minus 0 power 4 is 0. So that is 1/8. That is the required integral. Next, evaluate integration 0 to π/2 sin x by 1 plus cos square x. ಇದು ಕೂಡ derivative of cos x is minus sin x. So sin x ಇದೆ, we can use the substitution. Let us put cos x is equal to t. So derivative of cos is minus sin. So minus sin x into dx will become dt. So ಅಥವಾ sin x dx ನ minus dt ಅಂತ ಬರ್ಕೋಬಹುದು. ಸೊ ಈಗ ಲಿಮಿಟ್ ಕೂಡ ಚೇಂಜ್ ಮಾಡಬೇಕು. ಸೊ when x is equal to 0, cos 0 ಏನಾಗುತ್ತೆ, 1 ಆಗುತ್ತೆ. ಸೊ t will become cos 0, that is t is equal to 1. ಅದೇ ತರ when
x is equal to pi by 2 ಏನಾಗುತ್ತೆ t is equal to cos pi by 2 that is 0. t is 0. So instead of 0 to pi by 2 it is 1 to 0 now. 1 in the 0 ಗೆ integration. So ಏನಾಗುತ್ತೆ I will become integration minus integration from 1 to 0 dt divided by 1 plus t square ಆಯಿತು. ಓಕೆ ಈಗ ಇಂಟಗ್ರೇಷನ್ ಗೊತ್ತಿದೆ ಇದಕ್ಕೆ. ವಾಟ್ ಈಸ್ ದ ಇಂಟೆಗ್ರಲ್ ಆಫ್ 1 by 1 plus x square, that is tan inverse x, that is minus tan inverse t within the limit 0 to 1 to 0. Apply upper limit minus lower limit. Upper limit ಅಂದ್ರೆ tan inverse 0 minus tan inverse of 1, that is nothing but minus of tan inverse 0 is 0 minus tan inverse 1 is pi by 4. So minus of minus plus pi by 4. This is the required integral. Next, find integration from 0 to 1 tan inverse x by 1 plus x square dx. ಇಲ್ಲೂ ಕೂಡ ಸಬ್ಸ್ಟಿಟ್ಯೂಷನ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಡೆರಿವೇಟಿವ್ ಆಫ್ tan inverse x is 1 by 1 plus x square ಇದೆ. So therefore put tan inverse x is equal to t. So 1 by 1 plus x square into dx will become dt. ಡೈರೆಕ್ಟ್ ಆಗಿ ಬರಿಬೋದು. ಬಟ್ ಲಿಮಿಟ್ ಕೂಡ ಚೇಂಜ್ ಮಾಡಬೇಕು. when x is equal to 0, t ಏನಾಗುತ್ತೆ tan inverse of 0, that is also 0. when x is equal to 1, x is equal to 1 ಆದಾಗ t is tan inverse of 1, so that is pi by 4. now limit also changes. so integral ಏನಾಗುತ್ತೆ ಕೊಟ್ಟಿರೋ integral integration from tan inverse t ಅಂದ್ರೆ t into 1 by 1 plus x square dx is dt within the limit 0 to 1 ಇರೋದು 0 to pi by 4 ಆಗುತ್ತೆ. ಇಂಟಗ್ರೇಟ್ ಮಾಡೋಣ. 0 to pi by 4 t into dt ನ ಇಂಟಗ್ರೇಟ್ ಮಾಡಿದ್ರೆ integral of t power 1, that is t square by 2 within the limit 0 to pi by 4. so that is 1 by 2 ಹಾಗೆ ಇರಲಿ. upper limit pi by 4 whole square minus lower limit is 0 square, that is 1 by 2 times pi by 4 whole square ಅಂದ್ರೆ pi square by 16. so that is nothing but pi square by 32. so this is the required integral. next, find integration from 0 to 2x into root x plus 2 dx. so ಈ ಟೈಪಲ್ಲಿ ಇದ್ದಾಗ ನಾವು ಈ ಅಂಡರ್ ರೂಟ್ ಏನಿದೆ ಅದನ್ನು ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ. ಪುಟ್ x plus 2 is equal to t. ಸೊ ಅವಾಗ x ಏನಾಗುತ್ತೆ t minus 2 ಆಯಿತು. dx will remain as dt only, ಬೇರೆ ಏನು ಚೇಂಜಸ್ ಇಲ್ಲ. ಬಟ್ ಲಿಮಿಟ್ ಚೇಂಜ್ ಆಗುತ್ತೆ. when x is equal to 0, t ಏನಾಗುತ್ತೆ x is equal to 0 ಆದಾಗ t will become 2. t is equal to 0 plus 2, that is 2. when x is equal to 2 ಹಾಕಿದಾಗ t will become 2 plus 2, that is t is equal to 4. ಚೇಂಜ್ ಆಗುತ್ತೆ. ನಾವು ಇಂಟಿಗ್ರೇಷನ್ ಏನಾಯಿತು, ಇಂಟಿಗ್ರೇಷನ್ ಲಿಮಿಟ್ ಚೇಂಜಸ್ ಫ್ರಮ್ 0 to 2 ಇರೋದು 2 to 4 ಆಯಿತು. 2 to 4. x ಅಂದ್ರೆ ಇನ್ ಟರ್ಮ್ಸ್ ಆಫ್ ಟಿ ಅಲ್ಲಿ ಬರೆದ್ರೆ t minus 2 ಇಂಟು ರೂಟ್ ಟಿ ಡಿ ಟಿ ಆಯಿತು. ಸೊ ರೂಟ್ ಟಿ ಅಂದರೆ t power half. t power half into t power 1 plus 1 by 2 is 3 by 2. so t into root t ನ ನಾವು integration from 2 to 4 ಇಲ್ಲಿ ಬರೆಯೋಣ. I is equal to integration from 2 to 4 t power 3 by 2 minus 2 times t power half. 2 times t power half into dt. ಈ ಇಂಟಿಗ್ರೇಷನ್ ಗೊತ್ತಿದೆ, ನಾವು ಇಂಟಿಗ್ರೇಟ್ ಮಾಡೋಣ. ಇಂಟಿಗ್ರೇಷನ್ ಆಫ್ t power 3 by 2, t power 3 by 2 plus 1, 3 by 2 plus 1 ಅಂದ್ರೆ 2 plus 3, that is 5 by 2. so t power 5 by 2 by 5 by 2, t power 5 by 2 divide by 5 by 2 ಬರುತ್ತೆ, ಅದನ್ನ 2 by 5 ಅಂತ ಬರ್ಕೊಳ್ಳೋಣ. minus 2 into integral of t power half is 2 by 3 t power 3 by 2 within the limit 2 to 4. okay, now then simplify ಮಾಡಿ ಬರೆಯೋಣ. upper limit 2 by 5 into ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಇಲ್ಲೇ ಅಪ್ಲೈ ಮಾಡ್ಬಿಡೋಣ. ಅಪ್ಪರ್ ಲಿಮಿಟ್ ಅಂದ್ರೆ 4 power 5 by 2 minus 2 power 5 by 2 minus 4 by 3 into
ಅಪ್ಪರ್ ಲಿಮಿಟ್ ಅಂದರೆ 4/3/2 ಮೈನಸ್ 2/3/2. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. 2/5 ಇಂಟು 4/5/2 ಅಂದರೆ ರೂಟ್. ಸೊ ರೂಟ್ 4 is 2. 2/5 is 32. ಮೈನಸ್ 2/√2/5. √2/5ನ ಯಾವ ರೀತಿ ಬರಿಬೋದು? ಸೊ √2 ಇಂಟು √2. √2 ಅಂದರೆ 2 ಸ್ಕ್ವೇರ್. 2 ಸ್ಕ್ವೇರ್ is 4. So it can be written as 4√2 minus 4/3 ಇಂಟು ಅಪ್ಪರ್ ಲಿಮಿಟ್ ಮೈನಸ್ ಇದಕ್ಕೆ 4/3/2 ಅಂದರೆ √2 √4 ಅಂದರೆ 2 cube is 8 minus 2/3/2 can be written as 2√2. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಬೋದು. ಸೊ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 64/5 minus 8/5√2 minus 32/3 plus 8√2/3. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 64/5 minus 32/3. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 64 ಇಂಟು 3 192 ಮೈನಸ್ ಇಲ್ಲಿ ಸಿಂಪ್ಲಿಫೈ ಮಾಡಿಬಿಡೋಣ ಅದನ್ನು 192 ಮೈನಸ್ ಸೊ 32 ಇಂಟು 5 ಅಂದರೆ 160 ಡಿವೈಡ್ ಬೈ 15. ಸೊ ದಟ್ ಈಸ್ 32/15 ಆಯ್ತದು. 32/15. ಇವೆರಡು ಸಿಂಪ್ಲಿಫೈ ಮಾಡಿದ್ರೆ ಏನಾಯ್ತಿದು? ಫಸ್ಟು 8/3√2 ಮೈನಸ್ 8/5√2. ಸೊ 8√2 ಕಾಮನ್ ತೆಗೆದ್ರೆ ವಿಲ್ ಗೆಟ್ 8√2 ಕಾಮನ್ ತೆಗೆಯೋಣ. ಉಳಿಯೋದು 1/3 ಮೈನಸ್ 1/5. ಸೊ ದಟ್ ಈಸ್ 8 ಇಂಟು √2 ಇಂಟು 5 ಮೈನಸ್ 3 2/15 ಆಯಿತು. ಸೊ ದಟ್ ಈಸ್ 16√2/15 ಮೈನಸ್ 16√2/15 ಆಯಿತು. ಸೊ ಎರಡರಲ್ಲೂ 16/15√2 ಕಾಮನ್ ತೆಗಿಬೋದು. 16/15 ಕಾಮನ್ ತೆಗೆದ್ರೆ ವಿ ವಿಲ್ ಗೆಟ್ 16/15 ಕಾಮನ್ ತೆಗೆದ್ರೆ 2 ಮೈನಸ್ √2 ಆಯಿತು. ಇವೆರಡರಲ್ಲೂ √2 ಕಾಮನ್ ತೆಗಿಬೋದು. 2 ಕ್ಯಾನ್ ಬಿ ರಿಟನ್ ಆಸ್ √2 ಇಂಟು √2. ಆವಾಗ 16√2 ಕಾಮನ್ ತೆಗೆದಿದ್ದೀವಿ ಬೈ 15 ಇಂಟು ಇಲ್ಲೊಂದು √2 ಕಾಮನ್ ಆಗಿದೆ. ಯು ವಿಲ್ ಗೆಟ್ √2 ಮೈನಸ್ 1. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್ ವ್ಯಾಲ್ಯೂ. ನೆಕ್ಸ್ಟ್ ಇವ್ಯಾಲ್ಯೂಯೇಟ್ integration 0 to pi/2 sin phi into cos power 5 root 5 cos power 5 into d5. ಸೊ ಇಲ್ಲಿ ಡಿರೈವೇಟಿವ್ ಆಫ್ ಸೈನ್ ಈಸ್ ಕಾಸ್, ಬಟ್ ಕಾಸ್ ಪವರ್ 5 ಇದೆ. ಅದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು? ಲೆಟ್ ಅಸ್ ಟೇಕ್ ಲೈಕ್ ದಿಸ್. 0 to pi/2 ನಾನು ಹೇಗೆ ಬರೀತೀನಿ ಇದನ್ನು? ರೂಟ್ sin phi 1 ಫಂಕ್ಷನ್ ಹಾಗೆ ಇರಲಿ. ಕಾಸ್ ಪವರ್ 5ನ ಸ್ಪ್ಲಿಟ್ ಮಾಡ್ತೀನಿ. ಕಾಸ್ ಪವರ್ 4 ಇಂಟು ಕಾಸ್ 5 d5. ಕಾಸ್ ಪವರ್ 4ನ ಕಾಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರೀಬೋದು. ಇಂಟಗ್ರೇಷನ್ 0 to pi/2 ರೂಟ್ sin phi ಇಂಟು ಕಾಸ್ ಪವರ್ 4ನ ಕಾಸ್ ಸ್ಕ್ವೇರ್ 5 ಹೋಲ್ ಸ್ಕ್ವೇರ್ ಅಂತ ಬರೀಬೋದು ಇಂಟು ಕಾಸ್ 5 d5. ಕಾಸ್ ಸ್ಕ್ವೇರ್ನ 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಬರೀಬೋದು. ಇಂಟಿಗ್ರೇಷನ್ 0 to pi/2 ರೂಟ್ sin phi ಇಂಟು 1 ಮೈನಸ್ ಸೈನ್ ಸ್ಕ್ವೇರ್ 5 ಹೋಲ್ ಸ್ಕ್ವೇರ್ ಇಂಟು ಕಾಸ್ 5 d5. ಈಗ ನೋಡಿ, ಡಿರೈವೇಟಿವ್ ಆಫ್ ಸೈನ್ ಈಸ್ ಕಾಸ್ ಇದೆ. ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡೋಣ. ಪುಟ್ sin phi is equal to t. So when cos phi into d5 will become dt. So when x is equal to 0, so here the variable is phi. Phi is equal to 0. Phi 0 ಆದಾಗ t ಏನಾಗುತ್ತೆ? t will become sin 0, that is also 0. When phi is equal to pi/2, t will be sin pi/2, that is 1. So integration limit will changes from 0 to pi/2 ಇರೋದು 0 to 1 ಆಯಿತು. ಸೊ I will become integration 0 to 1 root t into 1 minus t square dt ಆಯಿತು. ಸಿಂಪಲ್ ಆಗೋಯ್ತು. ಈಗ ಇದನ್ನ 1 minus t square whole square. ಈಗ ಎಕ್ಸ್ಪ್ಯಾಂಡ್ ಮಾಡೋದು ಇದನ್ನ. ಇಂಟಿಗ್ರೇಷನ್ 0 to 1
ರೂಟ್ ಟಿ ಅಂದರೆ ಟಿ ಪವರ್ ಹಾಫ್ ಇಂಟು a plus b whole a minus b whole square a square that is 1 square minus 2 into a 2 into a b is 2 into t square plus t square whole square ಅಂದರೆ t power 4 dt. ಈಗ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ 0 to 1 ಇದು t power half minus 2 times t power half plus 2 ಅಂದರೆ 5 so 4 plus 1 that is t power 5 by 2 plus t power 4 plus half ಅಂದ್ರೆ 1 by 2 plus 4 8 plus 1 ಅಂದ್ರೆ 9 by 2 into dt. ಇಂಟಿಗ್ರೇಟ್ ಮಾಡೋಣ ಈಗ t power half ಗೆ ಇಂಟಿಗ್ರೇಷನ್ 2 by 3 t power 3 by 2 minus 2 into integration of e t power 5 by 2 5 by 2 plus 1 ಅಂದ್ರೆ 7 by 2 ಆಗುತ್ತೆ. that is 2 by 7 into t power 7 by 2 plus 9 by 2 plus 1 ಅಂದ್ರೆ 11 by 2 ಬರುತ್ತೆ. that is 2 by 11 t power 11 by 2 within the limit 0 to 1. so now apply the limit apply ಮಾಡೋಣ. upper limit ಎಲ್ಲದಕ್ಕೂ ಅಪ್ಲೈ ಮಾಡಿದ್ರೆ 2 by 3 minus 4 by 7 plus 2 by 11 ಆಗುತ್ತೆ. ಇದು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಎಲ್ಲದರಲ್ಲೂ 0 ಇದೆ 0 ಆಗುತ್ತೆ. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. now the denominator simplify ಮಾಡಿದ್ರೆ we will get 33 into 7 33 into 21 into 11 ಮಾಡಿದ್ರೆ it is 231 LCM ಆಯಿತು. 231 divided by 3 231 divided by 3 ಅಂದರೆ 77 into 2 77 into 2 ಅಂದರೆ 14 that is 154 then minus 4 by 7 ಅಂದರೆ 33 into 4 ಆದರೆ so 12 you will get 132 plus 21 into 2 ಅಂದರೆ you will get 21 into 2 21 into 2 we will get it as 42. so simplify ಮಾಡೋಣ that we will get it as 154 minus 132 132 subtract ಮಾಡಿದ್ರೆ we will get 22 plus 42 we will get it as 64 divided by 231. so this is the required integral value. next evaluate 1 by 3 to 1 x minus x cube whole power 1 by 3 power by x power 4. ಈ ಟೈಪ್ ಪ್ರಾಬ್ಲಮ್ ಆಲ್ರೆಡಿ ಇಂಡೆಫಿನೆಟ್ ಇಂಟಿಗ್ರಲ್ ಸಾಲ್ವ್ ಮಾಡಿದ್ದೇವೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು? ವಿ ಹ್ಯಾವ್ ಟು ಟೇಕ್ ದ ಹೈಯೆಸ್ಟ್ ಡಿಗ್ರಿ ಟರ್ಮ್ ಕಾಮನ್. ಎಕ್ಸ್ ಕ್ಯೂಬ್ ಕಾಮನ್ ತೆಗೆದ್ರೆ ಏನಾಗುತ್ತೆ? ನ್ಯೂಮರೇಟರ್ಲಿ ಎಕ್ಸ್ ಕ್ಯೂಬ್ ಕಾಮನ್ ತೆಗೀರಿ. ಎಕ್ಸ್ ಕ್ಯೂಬ್ ಕಾಮನ್ ತೆಗೆದ್ರೆ ಪವರ್ 1 by 3 ಎಕ್ಸ್ ಕ್ಯೂಬ್ ಹೋಲ್ ಪವರ್ 1 by 3 ಅದೇನಾಗುತ್ತೆ? 3 ಕ್ಯಾನ್ಸಲ್ ಆಗಿ ಯುಲ್ ಗೆಟ್ ಎಕ್ಸ್ ಇಂಟು ಸೊ ಎಕ್ಸ್ ಅಲ್ಲಿ ಎಕ್ಸ್ ಕ್ಯೂಬ್ ಕಾಮನ್ ತೆಗೆದ್ರೆ 1 by x ಸ್ಕ್ವೇರ್ ಆಯಿತು ಮೈನಸ್ 1 ಹೋಲ್ ಪವರ್ 1 by 3 ಡಿವೈಡ್ ಬೈ ಎಕ್ಸ್ ಪವರ್ 4 dx. ಸೊ ಒಂದು ಎಕ್ಸ್ ಕ್ಯಾನ್ಸಲ್ ಆಯ್ತು ಇಲ್ಲಿ ವಿಲ್ ಗೆಟ್ ಮೈನಸ್ ದಟ್ ಈಸ್ 1 by 3 to 1 by x ಸ್ಕ್ವೇರ್ ಮೈನಸ್ 1 ಹೋಲ್ ಪವರ್ 1 by 3 by x ಪವರ್ 4 dx ಆಯಿತು. ಈಗ ನೋಡಿ ಡಿರೈವೇಟಿವ್ ಆಫ್ 1 by x ಕ್ಯೂಬ್ ಆಯ್ತಿದ್ದು. ಡಿರೈವೇಟಿವ್ ಆಫ್ 1 by x ಸ್ಕ್ವೇರ್ ಈಸ್ ಮೈನಸ್ 2 by x ಕ್ಯೂಬ್. ಸೊ ಮೈನಸ್ 2 ಇಲ್ಲ ಬಟ್ ಎಕ್ಸ್ ಕ್ಯೂಬ್ ಇದೆ, ಮೈನಸ್ 1 by x ಕ್ಯೂಬ್ ಇದೆ. ಸೊ ವಿ ಕ್ಯಾನ್ ಪುಟ್ ದಿಸ್ ಟರ್ಮ್ ಆಸ್ ಟಿ. ಪುಟ್ 1 by x ಸ್ಕ್ವೇರ್ ಮೈನಸ್ 1 ಇದೇನಿದೆ ಇದನ್ನ ಟಿ ಅಂತ ತಗೊಳ್ಳೋಣ. ಸೊ ಯು ವಿಲ್ ಗೆಟ್ ಮೈನಸ್ 2 by x ಸ್ಕ್ವೇರ್ dx will become dt or 1 by x ಸ್ಕ್ವೇರ್ dx will become minus dt by 2 ಆಯಿತು. ಈಗ ಲಿಮಿಟ್ ಚೇಂಜ್ ಮಾಡಬೇಕು. ವೆನ್ x is equal to 1 by 3 1 by 3 ಹಾಕಿದಾಗ ಇಲ್ಲಿ x is equal to 1 by 3 ಆದಾಗ ಏನಾಗುತ್ತೆ? t will become 1 by 3 ಹೋಲ್ ಸ್ಕ್ವೇರ್ ಅಂದರೆ 1 by 3 ಹೋಲ್ ಸ್ಕ್ವೇರ್ ಈಸ್ 1 by 9. ಅದು ನ್ಯೂಮರೇಟರ್ಗೆ ಹೋದರೆ 9 minus 1 ದಟ್ ಈಸ್ 8. 9 minus 1 ಆಗುತ್ತೆ. 1 by 3 ಹೋಲ್ ಸ್ಕ್ವೇರ್ 1 by 3 ಹೋಲ್ ಸ್ಕ್ವೇರ್ ಈಸ್ 9 minus 1 ಅಂದರೆ 8 ಆಯಿತು. ವೆನ್ x is equal to 1 ಆದಾಗ
t will become 1 by 1, 1 minus 1, that is 0. So integration ಏನಾಗುತ್ತೆ ಈಗ, that will become limit minus 1 by 2 ಆಚೆ ಕಡೆ ಬರ್ಕೊಂಬಿಡೋಣ. ಲಿಮಿಟ್ ಏನಾಗುತ್ತೆ, when x is equal to 1 by 3 it is 8 to 0 t power 1 by 3 dt ಆಯ್ತು. ಸೊ ಮೈನಸ್ 1 by 2 ಕಾನ್ಸ್ಟೆಂಟ್ ಹಾಗೆ ಇರಲಿ. ಟಿ ಪವರ್ 1 by 3 ಗೆ ಇಂಟಿಗ್ರೇಷನ್ 1 by 3 plus 1 ಅಂದ್ರೆ 4 by 3. ಸೊ 3 by 4 into t power 4 by 3 up within the limit 8 to 0. ಸೊ ಈಗ ಏನಾಯ್ತು, minus 3 by 8 ಹಾಗೆ ಇರಲಿ. ಅಪ್ಪರ್ ಲಿಮಿಟ್ minus lower limit. ಅಪ್ಪರ್ ಲಿಮಿಟ್ is 0 power anything is 0 minus lower limit is 8 power 4 by 3. 1 by 3 ಅಂದ್ರೆ cube root of 8. Cube root of 8 is 2. So 2 power 4 is 16. So minus 3 by 8 into minus 16 ಆಯಿತು. So 2 2s cancel ಆಗುತ್ತೆ. You will get minus into minus plus 6. So this is the required integral value. Next, evaluate integration minus 1 to plus 1 dx by x square plus 2x plus 5. ಈ ಥರದನ್ನ either we can use partial fraction if we can factorize ಅಥವಾ completing the square. Completing the square use ಮಾಡಿದ್ರೆ ಏನಾಗುತ್ತೆ, x square plus 2x plus 5 ನ we can write it as x square plus 2x plus 1 plus 4 ಅಂತ ಬರ್ಕೊಬೋದು. ಇದಿಷ್ಟು ಸೇರಿ x plus 1 whole square ಆಗುತ್ತೆ plus 2 square. ಸೊ ಸಿಂಪಲ್ ಆಗಿ ಬರುತ್ತೆ ಇದು ಇಂಟೆಗ್ರಲ್. ಏನಾಯಿತು, ಇಂಟಗ್ರೇಷನ್ minus 1 to plus 1 dx by x plus 1 whole square plus 2 square. ಇದಕ್ಕೆ ಸಬ್ಸ್ಟಿಟ್ಯೂಷನ್ ಆದರೂ ಯೂಸ್ ಮಾಡಿ, ಪುಟ್ x plus 1 is equal to t ಅಂತ ತಗೊಂಡು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಕೂಡ ಇಂಟಗ್ರೇಟ್ ಮಾಡ್ಬೋದು. ನಾವು ಡೈರೆಕ್ಟಾಗಿ ಇಂಟಗ್ರೇಟ್ ಮಾಡೋಣ. ಯಾವ ಫಾರ್ಮಲ್ಲಿದೆ, 1 by x square plus a square. 1 by x square plus a square ಇಂಟಗ್ರೇಷನ್ 1 by a, that is 1 by 2 tan inverse of x by a, x ಪ್ಲೇಸಲ್ಲಿ x plus 1 by 2 within the limit minus 1 to plus 1. Now apply the upper limit and lower limit. Half into upper limit tan inverse of upper limit 1 plus 1 andre 2, 2 by 2 is 1, minus lower limit tan inverse of minus 1 plus 1 is 0, 0 by 2 is also 0. So apply half into tan inverse 1 andre pi by 4 minus 0, that is pi by 8. So this is the required integral. Right, next, evaluate integration from 0 to 2 dx by x plus 4 minus x square. ಇದು ಕೂಡ ಅಷ್ಟೇ, completing the square. x plus 4 minus x square ಇದೇನಿದೆ, ನಾವು ಇದನ್ನ ಮೈನಸ್ ಸೈನ್ ಕಾಮನ್ ತೆಗೆದು x square minus x minus 4 ಅಂತ ಬರ್ಕೊಳ್ಳೋಣ. ಸೊ ಇದನ್ನ minus of x square minus half in 2 into x by 2, that is half into x ಅಂತ ತಗೊಂಡ್ರೆ a square minus 2ab, b ಪ್ಲೇಸ್ ಅಲ್ಲಿ ಹಾಫ್ ಇದೆ, add half square subtract half square minus 4. ಸೊ ಇದಿಷ್ಟು ಸೇರಿ x minus a square minus 2ab plus b square, a minus b whole square ಅಂದ್ರೆ x minus 1 by 2 whole square ಆಯ್ತದು. ಇದೇನಾಗುತ್ತೆ ನೋಡಿ, 1 by 4 ಇದು 1 by 4 minus 4, 1 by 4 minus 4 ಅಂದ್ರೆ minus 16, minus 16 minus 1 minus 17 by 4 ಆಯ್ತಿದು. ಓಕೆ, ದಟ್ ಈಸ್ 17 ನ ರೂಟ್ 17 by 2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ, ಇದು ಮೈನಸ್ ಆಫ್ ಎಕ್ಸ್ ಮೈನಸ್ ಹಾಫ್ ಹೋಲ್ ಸ್ಕ್ವೇರ್ ಆಯಿತು. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಏನಾಗುತ್ತೆ, ಇಂಟಗ್ರೇಷನ್ 0 to 2 dx by ಯಾವ ಫಾರ್ಮ್ ಬರುತ್ತದು, ರೂಟ್ 17 by 2 whole square minus x minus 1 by 2 whole square. It is in the form of 1 by a square minus x square without root. 1 by a square minus x square ಗೆ ಇಂಟಿಗ್ರೇಷನ್ ಏನು, 1 by 2 into a ಅಂದರೆ 7 ರೂಟ್ 17 by 2, 2 ಕ್ಯಾನ್ಸಲ್ ಆಯಿತು. ಲಾಗ್ ಮೋಡ್ a plus x by a minus x, a plus x ಅಂದರೆ ರೂಟ್ 17 by 2 ಪ್ಲಸ್ ಎಕ್ಸ್ ಪ್ಲೇಸ್ ಅಲ್ಲಿ x minus 1 by 2 by a minus x, ರೂಟ್ 17 by 2 minus of x minus half within the limit 0 to 2.
ಸೊ 1/√17 ಹಾಗೆ ಇರಲಿ. ಇದು ಏನಾಗುತ್ತೆ ನೋಡಿ, ಸಿಂಪ್ಲಿಫೈ ಮಾಡೋಣ. ಲಾಗ್ ಮಾಡ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ √17/2 2 ಪ್ಲಸ್ 2 ಮೈನಸ್ 1/2 2 ಮೈನಸ್ 1/2 ಅಂದ್ರೆ 2 ಅಥವಾ ಸಿಂಪ್ಲಿಫೈ ಮಾಡ್ಬಿಡೋಣ ಇದನ್ನ. √17 2 LCM ತಗೊಂಡ್ರೆ √17 ಮೈನಸ್ 1 ಪ್ಲಸ್ 2x ಬೈ ಇಲ್ಲಿ ಪ್ಲಸ್ ಆಗುತ್ತಿದ್ದು √17 ಪ್ಲಸ್ 1 ಮೈನಸ್ 2x ಆಯ್ತು ವಿತಿನ್ ದ ಲಿಮಿಟ್ 0 to 2. ಈಗ ಏನಾಗುತ್ತೆ ನೋಡಿ, 1/√17 ಅಪ್ಪರ್ ಲಿಮಿಟ್ ಲಾಗ್ ಮಾಡ್ √17 ಮೈನಸ್ 1 √17 ಮೈನಸ್ 1 ಅದು ಹಾಗೆ ಇರಲಿ ಪ್ಲಸ್ 2 into x 4 ಡಿವೈಡ್ ಬೈ √17 ಮೈನಸ್ 1 ಮೈನಸ್ 4 ಮೈನಸ್ ಅಪ್ಪರ್ ಲಿಮಿಟ್ ಆಯಿತು, ಲೋಯರ್ ಲಿಮಿಟು 0 ಲಾಗ್ ಮಾಡ್ √17 ಮೈನಸ್ ಇದು 0 ಆಯಿತು, √17 ಮೈನಸ್ 1 by √17 plus 1. So 1/√17 log mod √17 minus 1 plus √17 plus 3 by √17 minus 5 minus log mod √17 minus 1 by √17 plus 1. So we can still simplify this. So log m minus log n form apply ಮಾಡಿದ್ರೆ 1/√17 log of mod m by n. ಸೊ ಇದರಲ್ಲಿ ನ್ಯೂಮರೇಟರ್ ಅಲ್ಲಿ ಇರೋದು ಡಿನಾಮಿನೇಟರ್ ಹೋಗುತ್ತೆ, ಡಿನಾಮಿನೇಟರ್ ಅಲ್ಲಿ ಇರೋದು ನ್ಯೂಮರೇಟರ್ ಹೋಗುತ್ತೆ. ಸೊ ದಟ್ ವಿಲ್ ಗಿವ್ಸ್ us √17 plus 3 by √17 minus 5 into √17 plus 1 by √17 minus 1. So we can simplify this. 1/√17 log mod ಇದನ್ನು ಸಪರೇಟ್ ಆಗಿ ಸಿಂಪ್ಲಿಫೈ ಮಾಡಿ ಬರೆಯೋಣ. √17 plus 3 ಇಲ್ಲಿ ಸಿಂಪ್ಲಿಫೈ ಮಾಡೋಣ ಅದನ್ನ. √17 plus 3 into √17 plus 1 ಹೇಗೆ ಬರಿಬೋದು ಇದನ್ನ? √17 into √17 17 ಆಯಿತು ಪ್ಲಸ್ √17 plus 3√17 √17 into √17 3√17 plus 3 that is 20 plus 4√17 ಆಯಿತು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ √17 minus 5 into √17 minus 1 ಏನಾಗುತ್ತೆ? √17 ಆಯಿತು ಮೈನಸ್ √17 minus 5√17 plus 5. So it is 22 minus 6√17. ಸೊ ಇದರಲ್ಲಿ 4 ಕಾಮನ್ ಸಿಗುತ್ತೆ, ಇದರಲ್ಲಿ 2. ಸೊ 2 ಕಾಮನ್ ತೆಗೆದ್ರೆ ಎರಡರಲ್ಲೂ ಇದನ್ನ ಏನಂತ ಬರ್ಕೊಬೋದು? 2 ಕಾಮನ್ ತೆಗೆದ್ರೆ 10 plus 2√17. ಇದನ್ನ 2 ಕಾಮನ್ ತೆಗೆದ್ರೆ 11 minus 3√17. ಸೊ 2 ಕ್ಯಾನ್ಸಲ್ ಆಗುತ್ತೆ, ಡೈರೆಕ್ಟ್ ಆಗಿ ಬರೆಯೋಣ. ಸೊ ವಿ ವಿಲ್ ಗೆಟ್ ಇಟ್ ಆಸ್ ಲಾಗ್ ಆಫ್ mod 10 plus 2√17 by 11 minus 3√17. So this is the required integral value. Next, evaluate integration 1 to 2 1 by x minus 1 by 2x square into e power 2x dx. ಇಲ್ಲಿ ನೋಡಿ, ಇಲ್ಲಿ e power 2x ಇದೆ, ನಮಗೆ e power x into f of x plus f dash of x ಫಾರ್ಮ್ ಅಲ್ಲಿ ಇಲ್ಲ. ಸೊ ಬಟ್ ಬರ್ಸ್ಕೊಬೋದು ಹೇಗೆ? ಲೆಟ್ ಅಸ್ ಟೇಕ್ ಲೈಕ್ ದಿಸ್. ಲೆಟ್ ಅಸ್ ಪುಟ್ 2x is equal to t. ಅವಾಗ ಏನಾಗುತ್ತೆ? dx will become dt by 2 ಆಯ್ತು. ಇಂಟಿಗ್ರಲ್ ಏನಾಗುತ್ತೆ? when x is equal to 1 t will become 2, when x is equal to 2 t will become 4 ಆಯ್ತು. ಸೊ ಇಂಟಿಗ್ರಲ್ ಏನಾಯ್ತು ಈಗ? ಇಂಟಿಗ್ರೇಷನ್ will become integral from 2 to 4 dt by 2 ಅಂದ್ರೆ 1/2 ಆಚೆ ಬರ್ಕೊಳ್ಳಿ. ಇದೇನಾಗುತ್ತೆ ನೋಡಿ, 2x is t, so then x will become t by 2. t by 2 ಅಂದ್ರೆ 2 x will become t by 2. so 1 by t by 2 ಅಂದ್ರೆ 2 by t ಆಯಿತು ಮೈನಸ್
1/t² ಇದೇನಾಯ್ತು 1/x² ಅಂದ್ರೆ x is equal to 2x is equal to t, x will be t/2. ಸೊ ಇದೇನಾಗುತ್ತೆ ನೋಡಿ 1/2x² ನ ಏನಂತ ಬರಿಬೋದು 1/2 ಇಂಟು t/2 ಹೋಲ್ ಸ್ಕ್ವೇರ್ ಆಯ್ತು. ಸೊ 1 2 ಕ್ಯಾನ್ಸಲ್ ಆಗುತ್ತೆ, ಆ 2 ಮೇಲೆ ಬರಿಬೋದು -2/t² ಇಂಟು e⁻t dt ಆಯ್ತು. ಈ ತರ ಬರ್ಕೋಬಹುದು. ಸೊ ಇದೇನಾಯ್ತು 1 2 ಕ್ಯಾನ್ಸಲ್ ಆಗಿದೆ, ಇಲ್ಲಿ ಇನ್ನೊಂದು 2 ಇರುತ್ತೆ, ಅದ್ ಮೇಲೆ ಹೋಯ್ತು 2/t² ಆಯ್ತು. ಸೊ ಎಲ್ಲ ಸಿಂಪ್ಲಿಫೈ ಮಾಡಿದ್ರೆ 2 ಕಾಮನ್ ಆಚೆಗೆ ಬರೆದು ಬಿಡೋಣ. 2 ನ ಆಚೆ ಬರ್ಕೊಂಡ್ರೆ 2 2 ಕ್ಯಾನ್ಸಲ್ ಮಾಡ್ಕೊಬೋದು, 2/2 ಆಯ್ತು. ಇಂಟಗ್ರೇಷನ್ ಫ್ರಮ್ 2 to 4 1/t minus 1/t² into e⁻t dt. Now this is in the form of, ಇದು derivative of 1/t is minus 1/t², ಇದು f of t, ಇದು f dash of t. So it is in the form of f of x plus f dash of x into e⁻x dx. Integration ಏನಾಗುತ್ತೆ, that will become 2 to cancel ಆಯ್ತು, ಇಲ್ಲಿ e⁻t into 1/t dt within the limit 2 to 4 ಆಯ್ತು. Now apply the limits. ಏನಾಯ್ತು, upper limit e⁻4/4 minus e²/2. ಸೊ ಈ ಎರಡರಲ್ಲೂ e²/2 ಕಾಮನ್ ತೆಗೆದ್ರೆ ಸೊ e²/2 -1 ಆಯ್ತು. ಸೊ ದಟ್ ಈಸ್ ನಥಿಂಗ್ ಬಟ್ e²/4 into e² - 2. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್, ರೈಟ್. ಇದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಬೇಕು, ಯಾಕೆ ಇಲ್ಲಿ e⁻2x ಇದೆ, e⁻x ಅಲ್ಲ e⁻2x ಇರೋದ್ರಿಂದ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಬೇಕು ನಾವು, ರೈಟ್. ನೆಕ್ಸ್ಟ್ integration from 0 to 1 tan inverse of 2x minus 1/1 plus x minus x². ಇದು ಸ್ವಲ್ಪ ಡಿಫರೆಂಟ್ ಆಗಿ ಮಾಡಬೇಕು, ಮಿಸಲೇನಿಯಸ್ ಅಲ್ಲಿ ಇದೆ ಇದು. ಹೇಗೆ ಮಾಡೋದು, ಇಂಟಗ್ರೇಷನ್ ಫ್ರಮ್ 0 to 1 tan inverse of, ಇದನ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ತೀನಿ ನೋಡಿ. 2x ನ x plus x minus 1 ಅಂತ ಬರ್ಕೋತೀನಿ. ಡಿನಾಮಿನೇಟರ್ ಅಲ್ಲಿ 1 ಪ್ಲಸ್ ಇದರಲ್ಲಿ x ಕಾಮನ್ ತೆಗೆದ್ರೆ 1 minus x ಆಯ್ತು ಇಂಟು dx. ಓಕೆ, ಈಗ ಈ ಮೈನಸ್ ಸೈನ್ ಕಾಮನ್, ಡೈರೆಕ್ಟ್ ಆಗಿ -x ಕಾಮನ್ ತೆಗಿಯೋಣ, ಉಳಿಯೋದು x minus 1 ಆಯ್ತು. ಐ ವಿಲ್ ಪುಟ್ x minus 1 is equal to t, ಅಥವಾ ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡಿ, ಇಂಟಗ್ರೇಷನ್ ಫ್ರಮ್ 0 to 1, ಇದನ್ನ x minus 1 ನ y ಅಂತ ಅನ್ಕೊಳ್ಳೋಣ. tan inverse of x plus y/1 minus xy. tan inverse of, ಈ ಫಾರ್ಮುಲಾ ಇದೆ ನಮಗೆ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ, x plus y/1 minus x into y. It is nothing but tan inverse x plus tan inverse of y. ಈ ಫಾರ್ಮುಲಾ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದೇನಾಗುತ್ತೆ, tan inverse x ಪ್ಲೇಸ್ ಅಲ್ಲಿ x ಇದೆ, y ಪ್ಲೇಸ್ ಅಲ್ಲಿ x minus 1 ಇದೆ. ಸೊ ಇಟ್ ಇಸ್ tan inverse x plus tan inverse of x minus 1 dx. So that is nothing but tan inverse x ಗೆ ಇಂಟಗ್ರೇಷನ್ ಸಪ್ರೇಟ್ ಆಗಿ ಇಂಟಗ್ರೇಷನ್ ಬೈ ಪಾರ್ಟ್ಸ್ ಮಾಡೋಣ. ಇಂಟಗ್ರೇಷನ್ 0 to 1 tan inverse x dx ಪ್ಲಸ್ ಇಂಟಗ್ರೇಷನ್ 0 to 1 tan inverse of x minus 1 into dx. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡೋಣ. ಪುಟ್ x minus 1 is equal to t, ಅವಾಗ ಏನಾಗುತ್ತೆ, dx will become dt only, that will not change, but limits will change. When x is equal to 0, x 0 ಆದಾಗ t ಏನಾಗುತ್ತೆ, -1 ಆಗುತ್ತೆ. When x is equal to 1 ಆದಾಗ t will become 0. ಸೊ -1 to 0 ಆಯ್ತು. ಇಂಟಗ್ರೇಷನ್ ಸ್ಪ್ಲಿಟ್ ಮಾಡೋಣ ಈಗ. ಇಂಟಗ್ರೇಷನ್ ಫ್ರಮ್ 0 to 1 tan inverse x dx plus integration -1 to 0 tan inverse of t dt. Okay, x minus 1 ನ t ಅಂತ ಅನ್ಕೊಂಡ್ರೆ when x is 0 t will be -1, when x is 1 t will become 0. Okay, now ಇದನ್ನು ಇಂಟಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡಿ, ಇದನ್ನು ಇಂಟಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡಿ. This we can write it as 1 into tan inverse x, 1 into tan inverse t. Apply integration by parts, we will get it as first into tan inverse x into integral of 1 is x minus integral of derivative of tan inverse x is 1/1 plus x square into integral of
1 is x dx. ಆಮೇಲೆ ಲಿಮಿಟ್ ಅಪ್ಲೈ ಮಾಡೋಣ. ದಿಸ್ ಇಸ್ ಫ್ರಮ್ 0 to 1. ದೆನ್ ಪ್ಲಸ್ ಇದು ಕೂಡ ಅಷ್ಟೇ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸೇಮ್ ಥಿಂಗ್ ವಿತ್ ಟಿ ಬರುತ್ತೆ, ದಟ್ ಈಸ್ ಟ್ಯಾನ್ ಇನ್ವರ್ಸ್ ಟಿ into t minus integral of 1 by 1 plus t square into t dt. ಸೊ ಇದೇ ಸ್ಟೆಪ್ ಅಲ್ಲಿ ನಾನು ಏನು ಮಾಡ್ತೀನಿ, ಐ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಇಲ್ಲೂ ಅಷ್ಟೇ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡ್ಕೋತೀನಿ. ಅವಾಗ ಏನಾಗುತ್ತೆ, ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ 1 by 2 ಲಾಗ್ ಮಾಡ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ವಿತ್ ಇನ್ ದ ಲಿಮಿಟ್ 0 to 1 ಪ್ಲಸ್ ಇದು ಅಷ್ಟೇ ಟಿ ಇಂಟು ಟ್ಯಾನ್ ಇನ್ವರ್ಸ್ ಟಿ minus half into log mod 1 plus t square within the limit minus 1 to 0. Now apply the limits. ಏನಾಗುತ್ತೆ, upper limit 1 into tan inverse 1, that is 5 by 4 minus 1 by 2 log 2 ಆಯ್ತು ಮೈನಸ್ ಅಪ್ಪರ್ ಲಿಮಿಟ್ ಇದು, ಲೋಯರ್ ಲಿಮಿಟ್ ಇದು 0, ಲಾಗ್ 1 ಇದು 0 ಬರುತ್ತೆ, ಯು ವಿಲ್ ಗೆಟ್ 0. x into this is whole term will become 0. now x 0 ಆದರೆ log 1 this is also 0. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ 0 ಆಯಿತು. ಪ್ಲಸ್ ಅಪ್ಪರ್ ಲಿಮಿಟ್ ಇದು 0, ಇದು ಕೂಡ 0 ಮೈನಸ್ ಆಫ್ ಲೋಯರ್ ಲಿಮಿಟ್ minus 1 into tan inverse of minus 1. So minus into minus plus pi by 4 ಆಯಿತು minus half into log lower limit minus 1 whole square ಅಂದರೆ 1 plus 1 is 2. ಸೊ ಇದೇನಾಯಿತು, pi by 4 will get cancel, minus half plus half, this will also get cancelled, you will get 0. So the required integral value is 0. ಓಕೆ, ನೆಕ್ಸ್ಟ್ ಇದು ಕೂಡ ಮಿಸಲೇನಿಯಸ್ ಅಲ್ಲಿದೆ. ಎವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ 0 to pi by 4 2 tan cube x dx. ಟ್ಯಾನ್ ಕ್ಯೂಬ್ಗೆ ಯಾವ ರೀತಿ ಇಂಟಿಗ್ರೇಟ್ ಮಾಡಬೇಕು ಅಂತ ನಾವು ಇಂಡೆಫಿನೆಟ್ ಇಂಟಗ್ರಲ್ ಎಲ್ಲೂ ನೋಡಿದ್ದೀವಿ. ಇದನ್ನು ಯಾವ ರೀತಿ ಬರ್ಕೊಬೋದು, 2 ಆಚೆ ಬರ್ಕೊಳ್ಳಿ, ಇಂಟಿಗ್ರೇಷನ್ 0 to pi by 4 ಟ್ಯಾನ್ ಕ್ಯೂಬ್ ಎಕ್ಸ್ನ ವಿ ಕ್ಯಾನ್ ರೈಟ್ ಇಟ್ ಆಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ dx. ಸೊ 2 ಟೈಮ್ಸ್ ಇಂಟಿಗ್ರೇಷನ್ 0 to pi by 4 ಹಾಗೆ ಇರಲಿ, ಟ್ಯಾನ್ ಸ್ಕ್ವೇರ್ ಎಕ್ಸ್ನ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇಂಟು ಟ್ಯಾನ್ ಎಕ್ಸ್ ಡಿ ಎಕ್ಸ್ ಅಂತ ಬರಿಬೋದು. ಈಗ ನೋಡಿ, 2 ಟೈಮ್ಸ್ ಇಂಟಿಗ್ರೇಷನ್ 0 to pi by 4 ಟ್ಯಾನ್ ಎಕ್ಸ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಈ 2ನ ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು, 2 ಟೈಮ್ಸ್ ಇಂಟಿಗ್ರೇಷನ್ tan x into dx within the limit 0 to pi by 4. ಇದಕ್ಕೇನೋ ಇಂಟಗ್ರೇಷನ್ ಗೊತ್ತಿದೆ ನಮಗೆ, ಇಂಟಗ್ರಲ್ ಆಫ್ tan x is log mod secant x. ಇಂಟಗ್ರೇಷನ್ ಡೈರೆಕ್ಟ್ ಆಗಿ ಬರೀಬೋದು, ಬಟ್ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು. ಯಾಕೆ, ಡಿರೈವೇಟಿವ್ ಆಫ್ tan is secant square. ಸೊ ದೇರ್ ಫೋರ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡೋಣ. ಪುಟ್ tan x is equal to t. ಸೊ secant square x dx ಏನಾಗುತ್ತೆ, dt ಆಗುತ್ತೆ. ಬಟ್ when x is equal to 0 t is also 0. when x is equal to pi by 4 t will be tan pi by 4, that is 1. ಇದು ಕೇರ್ಫುಲ್ ಆಗಿ ಬರೀಬೇಕು. ಸೊ ಇಂಟಿಗ್ರಲ್ ಏನಾಯ್ತು ಇವಾಗ, 2 ಟೈಮ್ಸ್ ಇಂಟಿಗ್ರೇಷನ್ 0 to 1 t ಇಂಟು ಡಿ ಟಿ ಆಯಿತು, ಮೈನಸ್ 2 ಟೈಮ್ಸ್ ಇಂಟಿಗ್ರಲ್ 0 to pi by 4 tan x dx ಆಯಿತು. ಈಗ ಇಂಟಿಗ್ರೇಟ್ ಮಾಡಿ ಲಿಮಿಟ್ ಅಪ್ಲೈ ಮಾಡೋಣ. 2 ಟೈಮ್ಸ್ ಇಂಟಿಗ್ರೇಷನ್ ಆಫ್ ದಿಸ್ ಇಸ್ t ಸ್ಕ್ವೇರ್ ಬೈ 2 ವಿತ್ ಇನ್ ದ ಲಿಮಿಟ್ 0 to 1 ಮೈನಸ್ ಲಾಗ್ ಮಾಡ್ secant x within the limit 0 to pi by 4. ಸೊ ಏನಾಗುತ್ತೆ, 2 ಟೈಮ್ಸ್ ಅಪ್ಪರ್ ಲಿಮಿಟ್ ಈಸ್ ಹಾಫ್ ಮೈನಸ್ ಲೋವರ್ ಲಿಮಿಟ್ ಈಸ್ 0. ಸೊ ಇವೆರಡು ಕ್ಯಾನ್ಸಲ್ ಆಗಿ 1 ಆಯಿತು, ಮೈನಸ್ ಲಾಗ್ ಮಾಡ್ ಅಪ್ಪರ್ ಲಿಮಿಟ್ ಈಸ್ secant pi by 4. secant pi by 4 is √2 ಮೈನಸ್ ಲಾಗ್ ಮಾಡ್ secant 0 is 1. ಇದು 0 ಆಯಿತು. ಸೊ ಇಲ್ಲಿ 1 ಆಯ್ತು ಇದು. ಸೊ 1 ಮೈನಸ್ ಲಾಗ್ √2, ಅಥವಾ ವಿ ಕ್ಯಾನ್ ರೈಟ್ ಇಟ್ ಆಸ್ 1 ಮೈನಸ್ ಹಾಫ್ ಇಂಟು ಲಾಗ್ 2. ಎರಡರಲ್ಲಿ ಯಾವ್ದು ಕೇಳಿದರೆ ಆ ಫಾರ್ಮಲ್ಲಿ ಬರ್ಕೊಳ್ಳಿ. ಸೊ 1 ಮೈನಸ್ ಲಾಗ್ √2 ಅಂತ ಬರಿಬೋದು, ಅಥವಾ 1 ಮೈನಸ್ ಹಾಫ್ ಲಾಗ್ 2 ಅಂತಲೂ ಬರಿಬೋದು, ಎರಡು ಕರೆಕ್ಟ್, ರೈಟ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಇಂಟಿಗ್ರಲ್.
Now this one, evaluate integration 0 to pi by 4 sin x into cos x by cos power 4x plus sin power 4x dx. ಸೊ ಈ ಟೈಪ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಕಾಸ್ ಪವರ್ 4 ಸೈನ್ ಪವರ್ 4 ಇದ್ರೆ ಎರಡು ರೀತಿಲಿ ಮಾಡ್ಬೋದು. ಒಂದು, ಬೈ ರೆಡ್ಯೂಸಿಂಗ್ ದಿಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡೋದು, ಹಾಗಾದ್ರೂ ಮಾಡ್ಬೋದು. ಅಥವಾ ಡಿವೈಡಿಂಗ್ ಅಂಡ್ ಕನ್ವರ್ಟಿಂಗ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಂಡ್ ಸೀಕೆಂಟ್, ಆ ಥರ ಬೇಕಾದ್ರೂ ಮಾಡ್ಬೋದು. ಸೊ ನಾವು ಲೆಟ್ ಅಸ್ ಡೂ ಲೈಕ್ ದಟ್. ಅದು ಸಿಂಪಲ್ ಆಗಿ ಬರುತ್ತೆ. ಇದನ್ನ ನಾನು ಸಪರೇಟ್ ಆಗಿ ಸಿಂಪ್ಲಿಫೈ ಮಾಡಿ ಇಂಟಿಗ್ರಲ್ ಅಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀನಿ. ಹೇಗೆ ಮಾಡೋದು ನೋಡಿ. ಸೊ ಐ ಟೇಕ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬೈ ಕಾಸ್ ಪವರ್ 4x ಇನ್ ಪ್ಲಸ್ ಸೈನ್ ಪವರ್ 4x. ಇದೇನಿದೆ ಇದಕ್ಕೆ ನಾನು ಏನು ಮಾಡ್ತೀನಿ, ಹೈಯೆಸ್ಟ್ ಡಿಗ್ರಿ ಕಾಸ್ ಪವರ್ 4 ಅದನ್ನು ಡಿವೈಡ್ ಮಾಡ್ಕೊತೀನಿ. sin x by sin x into cos x whole divided by cos power 4x. ಡಿನಾಮಿನೇಟರ್ಲಿ ಕಾಸ್ ಪವರ್ 4x ಡಿವೈಡ್ ಮಾಡ್ತೀನಿ. 1 ಪ್ಲಸ್ ಸೈನ್ ಪವರ್ 4x ಬೈ ಕಾಸ್ ಪವರ್ 4x ಆಯಿತು. ಸೊ ದಟ್ ಈಸ್ ನಥಿಂಗ್ ಬಟ್ ಇದರಲ್ಲಿ ಒಂದು ಕಾಸ್ ಕ್ಯಾನ್ಸಲ್ ಆಯಿತು, ಉಳಿಯೋದು ಕಾಸ್ ಕ್ಯೂಬ್ ಇದೆ ಡಿನಾಮಿನೇಟರಲ್ಲಿ. ಅದನ್ನು ನಾನು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇಂಟು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೋತೀನಿ. sin x by cos x into 1 by cos square x whole divided by 1 plus tan power 4x ಆಯಿತು. ಸೊ sin by cos ಅಂದರೆ tan x into secant square x by 1 plus tan power 4 ನ tan square x whole square ಅಂತ ಬರ್ಕೊಬೋದು. ಸೊ ಇದಿಷ್ಟು ಇಂಟೆಗ್ರಲ್ ಅಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋತೀನಿ ನಾನು. ಸೊ ದಟ್ ಕ್ಯಾನ್ ಬಿ ಟೇಕನ್ ಆಸ್ I is equal to integration from 0 to pi by 4. ಇದಿಷ್ಟು ಹೋಲ್ ಟರ್ಮ್ ಏನಾಗುತ್ತೆ, tan x ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 1 ಪ್ಲಸ್ tan ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಈಗ ನೋಡಿ, ಡಿರೈವೇಟಿವ್ ಆಫ್ tan ಸ್ಕ್ವೇರ್ ಎಕ್ಸ್ ಏನು, ಎಕ್ಸ್ ಸ್ಕ್ವೇರ್ ಫಾರ್ಮಲ್ ಇದೆ, 2x, that is 2 tan x into derivative of tan x is secant square x. 2 ಇಲ್ಲ, but tan x into secant square x ಇದೆ. Therefore, let us make use of this as substitution. Put tan square x is equal to t. Differentiate ಮಾಡಿದ್ರೆ 2 times tan x into derivative of tan x is secant square x. Chain rule apply ಮಾಡಿದ್ದೀನಿ. Into dx is dt. ಅಥವಾ tan x into secant square x dx will become dt by 2. So ಈ ಲಿಮಿಟ್ ಕೂಡ ಚೇಂಜ್ ಮಾಡಬೇಕು. when x is equal to 0, tan 0 ಏನಾಗುತ್ತೆ, 0ನೇ. so t will become 0. when x is equal to pi by 4, tan pi by 4 is 1, 1 square is also 1. so ಲಿಮಿಟ್ ಏನಾಗುತ್ತೆ, 0 to pi by 4 ಇರೋದು 0 to 1 ಆಯಿತು. so I will become integration from 0 to 1 tan square x secant square x dx is dt by 2. so 1 by 2 ಆಚೆ ಬರ್ಕೊಳ್ಳಿ, dt divided by 1 plus t square. So that is nothing but 1 by 2 times tan inverse t within the limit 0 to 1. Apply the limit 1 by 2 times tan inverse t andre tan inverse of 1 minus tan inverse of 0. Tan inverse 0 is 0. So 1 by 2 times pi by 4, that is pi by 8. So this is the required integral value. Next, evaluate integration 0 to pi by 2 sin 2x into tan inverse of sin x dx. So ಇದು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಇಂಟಗ್ರೇಷನ್ 0 to pi by 2 sin 2x ಫಾರ್ಮುಲಾ ಬರ್ಕೊಂಡ್ರೆ 2 sin x into cos x tan inverse of sin x dx ಆಯಿತು. ಈಗ ಡಿರೈವೇಟಿವ್ ಆಫ್ sin x is cos x ಇದೆ. put sin x is equal to t. So cos x dx will become dt ಆಯಿತು. So when x is equal to 0, sin 0 ಏನಾಗುತ್ತೆ, 0ನೇ ಆಗುತ್ತೆ, t ನು 0 ಆಯಿತು. when x is equal to pi by 2 ಆದಾಗ t will become 1, sin pi by 2 is 1. ಸೊ ಇಂಟಿಗ್ರೇಷನ್ ಏನಾಯ್ತು ನೋಡಿ, I will become 2 ಕಾನ್ಸ್ಟೆಂಟ್ ಆಚೆ ಬರೀರಿ ಇಂಟಿಗ್ರಲ್ ಇಂದ. ಇಂಟಗ್ರೇಷನ್ 0 to pi by 2 ಇರೋದು 0 to 1. sin x is t, so t into cos x dx is dt, so tan inverse t dt. So apply the integration by parts, first to second.
2 times first into integral of second, that is tan inverse t into integral of t is t square by 2 minus integral of derivative of tan inverse is 1 by 1 plus t square into t square by 2 within the dt limit ಆಮೇಲೆ ಬರೆಯೋಣ. So now 2 times t square by 2 tan inverse t ಹಾಗೆ ಇರಲಿ ಮೈನಸ್ ಇದನ್ನ ನೋಡಿ ಸ್ಪ್ಲಿಟ್ ಮಾಡೋಣ 1 by 2 ಆಚೆ ಬರ್ಕೊಳ್ಳಿ. t ಸ್ಕ್ವೇರ್ ನ I'll add and subtract 1 integral ಅಲ್ಲಿ ನ್ಯೂಮರೇಟರ್ ಅಲ್ಲಿ t ಸ್ಕ್ವೇರ್ ಪ್ಲಸ್ 1 ಮೈನಸ್ 1 ಡಿವೈಡ್ ಬೈ t ಸ್ಕ್ವೇರ್ ಪ್ಲಸ್ 1 ಪ್ಲಸ್ t ಸ್ಕ್ವೇರ್ ಇಂಟು dt. ಈಗ ಇಂಟಿಗ್ರೇಟ್ ಮಾಡೋಣ, ಸಾರಿ ಸ್ಪ್ಲಿಟ್ ಮಾಡೋಣ. t ಸ್ಕ್ವೇರ್ ಬೈ 2 tan inverse t minus half into 1 t square plus 1 t square plus 1 ಕ್ಯಾನ್ಸಲ್ ಆಗಿ ಇಂಟೆಗ್ರಲ್ ಆಫ್ 1 ಇಂಟು dt ಈ ಹಾಫ್ ಇದಕ್ಕೆ ಸೇರಬೇಕು ಮೈನಸ್ ಇಂಟೆಗ್ರಲ್ ಆಫ್ 1 by 1 plus t square dt. ಈಗ ಸಿಂಪ್ಲಿಫೈ ಮಾಡಿದ್ರೆ 2 times t square by 2 into tan inverse t minus half into integral of 1 is t minus into minus plus integral of 1 by 1 plus t square is tan inverse t within the limit ಎಲ್ಲದಕ್ಕೂ ಸೇರಿಸಿ 0 to 1 ಹಾಕೋಣ. ಈಗ ಲೋಯರ್ ಲಿಮಿಟ್ ಎಲ್ಲ ಕಡೆ 0 ಆಗಿಬಿಡುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. tan inverse ಇದೆ, ಇಲ್ಲೂ t 0 ಇದೆ, ಇಲ್ಲೂ 0 ಇದೆ. ಸೊ ಲೋಯರ್ ಲಿಮಿಟ್ ವಿಲ್ ಬಿಕಮ್ 0. ವಾಟ್ ಅಪ್ಪರ್ ಲಿಮಿಟ್ ಬಿಕಮ್ಸ್ 2 ಎಲ್ಲದಕ್ಕೂ ಸೇರಬೇಕು. ಸೊ ದಟ್ ವಿಲ್ ಬಿಕಮ್ 2 times ಅಪ್ಪರ್ ಲಿಮಿಟ್ ಏನಾಗುತ್ತೆ ನೋಡಿ 1 tan inverse 1 ಅಂದರೆ pi by 2 pi by 4 ಇಂಟು 1 by 2 pi by 8 ಆಯಿತು ಮೈನಸ್ 1 by 2 ಪ್ಲಸ್ tan inverse 1 ಅಂದರೆ pi by 4. ಸೊ pi by 4 ಪ್ಲಸ್ pi by 8 ಎಲ್ ಸಿ ಎಮ್ಮು pi by 4 ಪ್ಲಸ್ pi by 8 ಎಲ್ ಸಿ ಎಮ್ ಹಾಕಿದ್ರೆ 2 pi ಪ್ಲಸ್ pi 3 pi by 8. ಸೊ ದಿಸ್ ಇಸ್ 3 pi by 8. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 3 pi by 2 times 3 pi by 8 minus 1 by 2. ಸೊ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ಇಂಟಿಗ್ರಲ್ ಈಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 2 by 8 ಅಂದರೆ 4. ಸೊ 3 pi by 4 minus 1. So this is the required integral value 3 pi by 4 minus 1. Right. Next, ಇದು ಸ್ವಲ್ಪ ಟ್ರಿಕಿ ಪ್ರಾಬ್ಲಮ್. Evaluate integration 0 to pi by 4 sin x plus cos x by 9 plus 16 sin 2x. ಸ್ವಲ್ಪ ಟ್ರಿಕಿ ಇದೆ, ಯಾವ ರೀತಿ ಸಾಲ್ವ್ ಮಾಡಬಹುದು ನೋಡೋಣ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಹೇಗೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಬೇಕು. sin x plus cos x ಡಿವೈಡ್ ಬೈ ಇದನ್ನ ನಾನು ಹೇಗೆ ಬರ್ಕೋತೀನಿ, ಇಲ್ಲಿ 16 ಇದೆ, ನಮ್ಗೊಂದು ಫಾರ್ಮುಲಾ ಗೊತ್ತು, ಯಾವುದು 1 plus sin 2x is cos x plus sin x whole square, 1 minus sin 2x is cos x minus sin x whole square. ಸೊ ಪ್ಲಸ್ ಬರ್ಸಕ್ಕಾಗಲ್ಲ, ಮೈನಸ್ ಬರ್ಸ್ಕೊಬೋದು. ಹೇಗೆ ಈ 9ನ ಐ ವಿಲ್ ರೈಟ್ ಇಟ್ ಆಸ್ 25 minus 16 ಪ್ಲಸ್ 16 sin 2x ಅಂತ ಬರ್ಕೋತೀನಿ. ಅದೇನಾಗುತ್ತೆ ನೋಡಿ, sin x plus cos x by 25 minus ಈ 16 ಕಾಮನ್ ತೆಗೆದ್ರೆ 1 minus sin 2x ಆಯಿತು. ಸೊ ದಟ್ ಈಸ್ ನಥಿಂಗ್ ಬಟ್ sin x plus cos x by 25 minus 16 times 1 minus sin 2x ಅಂದರೆ cos x minus sin x whole square ಆಯಿತು. ಈಗ ನೋಡಿ ಡಿರೈವೇಟಿವ್ ಆಫ್ ಕಾಸ್ ಇಸ್ ಮೈನಸ್ ಸೈನ್, ಮೈನಸ್ ಕಾಸ್ ಸೈನ್ಗೆ ಮೈನಸ್ ಕಾಸ್. ಸೊ ಮೈನಸ್ ಇಲ್ಲ ಬಟ್ ಸೈನ್ ಅಂಡ್ ಕಾಸ್ ಇದಾವೆ, ಇದನ್ನ ಸಬ್ಸ್ಟಿಟ್ಯೂಷನ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ಇಲ್ಲಿ ಯೂಸ್ ಮಾಡೋಣ. ಇಂಟೆಗ್ರಲ್ ಏನಾಗುತ್ತೆ ಈಗ, ಇಂಟೆಗ್ರೇಷನ್ 0 to pi by 2 ದಿಸ್ ಕ್ಯಾನ್ ಬಿ ರೀರಿಟನ್ ಆಸ್ sin x ಪ್ಲಸ್ ಕಾಸ್ x ಬೈ ಈ 25ನ 5 ಸ್ಕ್ವೇರ್ ಮೈನಸ್ 16 ಟೈಮ್ಸ್ cos x minus sin x whole square ಅಂತ ಬರೀಬಹುದು into dx. ಈಗ ನೋಡಿ, let us use this as substitution. Put this is pi by 4. Put cos x minus sin x is equal to t. ಅವಾಗ ಏನಾಗುತ್ತೆ, minus sin x minus cos x into dx is equal to dt.
ಮೈನಸ್ ಸೈನ್ ಮಲ್ಟಿಪ್ಲೈ ಮಾಡಿದ್ರೆ sin x minus cos x plus cos x dx is minus dt ಆಯಿತು. ಇಲ್ಲೇ ವೇರಿಯಬಲ್ಸ್ ಚೇಂಜ್ ಮಾಡಿದ್ದೀವಿ, ಲಿಮಿಟ್ ಕೂಡ ಚೇಂಜ್ ಮಾಡಬೇಕು. ವೆನ್ x is equal to 0 ಆದಾಗ cos 0 is 1, sin 0 is 0. So t will become 1. When x is equal to pi by 4 ಆದಾಗ cos pi by 4 is 1 by root 2, sin pi by 4 is also 1 by root 2. So 1 by root 2 minus 1 by root 2 0 ಆಗುತ್ತೆ. So integral will become now integration minus dt ಇರೋದನ್ನ ಮೈನಸ್ ಆಚೆ ಬರೆಯೋಣ. 1 to 0 ಇದಿಷ್ಟು dt ಆಯಿತು. dt by 5 square minus 16t square. So that is nothing but minus integral 1 to 0 dt by 5 square minus 4t whole square ಆಯಿತು. So this is in the form of 1 by a square minus x square. 1 by a square minus x square ಗೆ minus ಇದೆ. 1 by 2a, so that is 1 by 2 into 5, 10. ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ ನಾನು. 1 by 2a, a ಪ್ಲಸ್ ಅಲ್ಲಿ 5 ಇದೆ. 1 by 2 into 5, that is 10, log mod a plus x, that is 5 plus 4t, divided by a minus x, 5 minus 4t, whole divided by 4 ತಗೊಂತೀನಿ ನಾನು. ಯಾಕೆ? we are integrating with respect to t. coefficient of t ಏನಿದೆ 4 ಇದೆ, ಬರೀ t ಇಲ್ಲ. ಸೊ ಆ coefficient ನ ಡಿವೈಡ್ ಮಾಡಬೇಕು within the limit 1 to 0. So minus 1 by 40 log mod upper limit minus lower limit. upper limit 5 divided by 5 ಆಯಿತು. this is upper limit minus lower limit log mod 5 plus 4 9 divided by 5 minus 4 1 ಆಯಿತು. ಸೊ ಮಲ್ಟಿಪ್ಲೈ ಮಾಡ್ಕೊಂಡ್ರೆ log 1 is 0, minus into minus plus. So 1 by 40 times log ಮಾಡ್ಯುಲಸ್ ರಿಮೂವ್ ಮಾಡ್ಬೋದು ಬಿಕಾಸ್ ಪಾಸಿಟಿವ್ 9 ಇದೆ. log 9, this is the required integral. ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು ಇದನ್ನ, ಸ್ವಲ್ಪ ಟ್ರಿಕ್ಕಿ ಇದೆ ಅಷ್ಟೇ. ನೆಕ್ಸ್ಟ್ ಇದನ್ನ ಯಾವ ರೀತಿ ಮಾಡೋದು ನೋಡಿ. ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ 0 to pi by 2 cos square x by cos square x plus 4 sin square x. ಇದು ಮಿಸಲೇನಿಯಸ್ ಅಲ್ಲಿ ಇದೆ. ಯಾವ ರೀತಿ ಸಾಲ್ವ್ ಮಾಡಬೇಕು? ಎರಡು ಕಡೆ ಅಬ್ಸರ್ವ್ ಮಾಡಿದ್ರೆ cos square x ಕಾಮನ್ ಇದೆ. So let us divide throughout by cos square x. Divide throughout the both numerator and denominator by cos square x. So ಏನಾಗುತ್ತೆ ಇಂಟಿಗ್ರೇಷನ್ now it will become 0 to pi by 2 cos square x cancel ಆಯಿತು 1, ಇಲ್ಲೂ cos square x cancel ಆಯಿತು 1. For sin square by cos square it is tan square. So 4 tan square x into dx. Now what is how to simplify this? Derivative of tan ಇಲ್ಲ, but substitution use ಮಾಡಿ ಚೆಕ್ ಮಾಡೋಣ. put tan x is equal to t. ಅವಾಗ ಏನಾಗುತ್ತೆ? secant square x dx will become dt ಅಥವಾ 1 plus tan square x dx will become dt. So therefore 1 plus t square into dt dx will become dt, or dx will become dt by 1 plus t square. ಇದಿಷ್ಟು dx. ನಾವು ಇದೇನಾಯಿತು ನೋಡಿ, ಇಂಟಿಗ್ರಲ್ ಏನಾಗುತ್ತೆ? ಇಂಟಿಗ್ರೇಷನ್ 0 to pi by 2 1 by 1 plus 4t square into dx ಅಂದ್ರೆ dt by 1 plus t square. Okay, that is nothing but it is reduced into partial fractions. Partial fractions ಗೆ reduce ಆಯಿತು. So let us consider 1 by 1 plus t square into 1 plus 4t square. ಇದನ್ನು ತಗೊಂಡು let us put t square is equal to some other variable, u no y ಯಾವುದಾದ್ರು ತಗೊಳ್ಳಿ, u ಅಂತ ತಗೊಂಡಿದ್ದೀನಿ ನಾನು. ಅವಾಗ ಏನಾಗುತ್ತೆ? 1 by 1 plus 4t square, that is 1 by 1 plus u into 1 plus 4u. ಏನಾಯಿತು? a by 1 plus u plus b by 1 plus 4u. ಪಾರ್ಷಿಯಲ್ ಫ್ರಾಕ್ಷನ್ ಆಗಿ ರೆಡ್ಯೂಸ್ ಆಯಿತು. ಇಕ್ವೇಷನ್ ನಂಬರ್ 1 ಸಿಂಪ್ಲಿಫೈ ಮಾಡೋಣ. ಒಂದೇ ಸ್ಟೆಪ್ಪಲ್ಲಿ ಬರೀತೀನಿ. 1 is equal to a into 1 plus 4u plus b into 1 plus u. So when
u is equal to -1, 1 equal to a into -1 ಆದರೆ 1 minus 4 -3, so a will be -1/3 when u is equal to ಇದು 0 ಆಗಬೇಕು ಅಂದ್ರೆ ಏನು ಮಾಡಬೇಕು 1 plus 4u equal to 0, so -1/4 ಆದರೆ 1 equal to a into 0 plus b into ಏನಾಗುತ್ತೆ 1 minus 1/4, so 3/4 ಆಯಿತು. ಸೊ b is 1 into 3/4, so b is 4/3. ಸಿಂಪ್ಲಿಫೈ ಮಾಡಿದ್ರೆ ಗೊತ್ತು ಸಿಗುತ್ತೆ. ನಾವು ಇಕ್ವೇಶನ್ 1 ಏನಾಯಿತು 1 by 1 plus u into 1 plus 4u will become and also we have to change the limit here, sorry, when t is equal to 0 tan t, when x is equal to 0 t also becomes 0, when x is equal to pi by 2 t will tend to infinity, t is infinity. ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಆಮೇಲೆ ಇಂಟಗ್ರೇಷನ್ 1 this will become a ಅಂದರೆ -1/3 into 1/4 1 plus u plus 4/3 into 1/1 plus 4u. ಡೈರೆಕ್ಟ್ ಆಗಿ ಈಗ ಇಂಟಿಗ್ರೇಷನ್ ಯೂಸ್ ಮಾಡೋಣ. I will become integration of a ಲಿಮಿಟ್ ಎಲ್ಲಿಂದ ಎಲ್ಲಿಗೆ 0 to infinity 1 by 1 plus t square into 1 plus 4t square dt ಏನಾಗುತ್ತೆ -1/3 integration 0 to infinity 1 by 1 plus t square dt plus 4/3 integration 0 to infinity ಇದೇನಾಯಿತು 1 by 1 plus 4t square dt. ಎರಡಕ್ಕೂ ಇಂಟೆಗ್ರಲ್ ಇದೆ, ಇಂಟಿಗ್ರೇಟ್ ಮಾಡೋಣ. -1/3 times tan inverse t within the limit 0 to infinity plus 4/3 times ಇದು tan inverse of 2t whole square ಅಂತ ಬರೀಬೋದು. 2t whole square ಅಂದರೆ tan inverse of 2t divided by 2 within the limit 0 to infinity. Okay, so 2 cancel ಆಯ್ತು ಇಲ್ಲಿ. upper limit minus lower limit -1/3 times tan inverse infinity minus tan inverse 0 plus 2/3 times tan inverse infinity minus tan inverse 0. tan inverse infinity ಅಂದರೆ pi by 2 -1/3 times pi by 2 minus 0 plus 2/3 times pi by 2 minus 0. ಸೊ ಇಲ್ಲಿ 2 ಕ್ಯಾನ್ಸಲ್ ಆಯಿತು. minus pi by 6 plus pi by 3, so -30 plus 60 it will become 30 pi by 6. so this is the required integral value, right? ಇದು ಸ್ವಲ್ಪ tricky problem but we can solve it. okay, next, if f of x is equal to 0 to x t into sin t dt, then we have to find what is f dash of x. ನಾನು ಫಸ್ಟ್ ಫಂಡಮೆಂಟಲ್ ಥಿಯರಮ್ ಆಫ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ಹೇಳಿದ್ದೆ. ಇಫ್ a of x is the area function, a of x is the area function which is from 0 to or a to x, f of x dx ಇದ್ರೆ ನಮಗೆ ಇದು ಬೇಕಂದ್ರೆ we have to differentiate it. f dash of x will gives us, sorry, f of x will gives us derivative of a dash of x, that is a of x. ಇದು ಅದೇ ತರ ಇದೆ. ಸೊ ಇಟ್ಸ್ a to x, a ಬದಲು 0 ಇದೆ, 0 to x f of t dt ಇದೆ. if we differentiate this we will get this function. ಸೊ ಅಂದ್ರೆ ಏನು? ಸೊ by using this, therefore f dash of x ಏನಾಗುತ್ತೆ with respect to t, d by dx of, that is f dash of x, we will get, ಈ ವೇರಿಯಬಲ್ಸ್ ಏನಾದರೂ ಇರಲಿ ನಮಗೆ ಫೈನಲ್ ಆನ್ಸರ್ ಸಿಗೋದೇನು in with respect to x. so for all the variables will be changing to x. instead of t ಏನು ಸಿಗುತ್ತೆ ನಮಗೆ t into sin t, that is instead of t we have to take x into sin x, because the final ಏನೋ ಲಿಮಿಟ್ ಏನಿದೆ ದಟ್ ಈಸ್ ಎಕ್ಸ್. ಸೊ ಈ ಇಂಟಿಗ್ರೇಟ್ ಮಾಡಿದಾಗ ಬರೋ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಇರುತ್ತೆ.
ಇನ್ನೆಲ್ಲ ಕಾನ್ಸ್ಟೆಂಟ್, ಡೆರಿವೇಟಿವ್ 0 ಆಗಿಬಿಡುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಸಿಗೋದು ಏನು, ಬೈ ಯೂಸಿಂಗ್ ದ ಡಿರವೇಟಿವ್ ಆಫ್ ಏರಿಯಾ ಫಂಕ್ಷನ್. ಇದು ಏರಿಯಾ ಫಂಕ್ಷನ್ ಟೈಪ್ ಅಲ್ಲೇ ಇದೆ. ಡಿರವೇಟಿವ್ ಆಫ್ ಏರಿಯಾ ಫಂಕ್ಷನ್ ಈಸ್ ವಿಲ್ ಗಿವ್ಸ್ ಅ ಫಂಕ್ಷನ್ ಎಫ್ ಆಫ್ ಎಕ್ಸ್. ಈ ಫಂಕ್ಷನ್ ಎಫ್ ಆಫ್ ಎಕ್ಸ್ ಪ್ಲೇಸ್ ಎಫ್ ಆಫ್ ಎಕ್ಸ್ ಆಗಿ ಏನಾಗುತ್ತೆ ಈ ಫಂಕ್ಷನ್ ಬರೆದ್ರೆ, ದಟ್ ಈಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ವಿಚ್ ಈಸ್ ದ ರಿಕ್ವೈರ್ಡ್ ಡಿರವೇಟಿವ್ ಆಫ್ ಎಫ್. ರೈಟ್, ಇದು MCQ ಇದೆ. ಏರಿಯಾ ಫಂಕ್ಷನ್ ಮೇಲೆ ಇರೋದು ಒಂದೇ ಕ್ವೆಶನ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ರೈಟ್, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯೂಸ್ ಮಾಡ್ಕೊಬೋದು ನೀವು ಈ ಕಾನ್ಸೆಪ್ಟ್ನ. ಇಫ್ ಯು ಡಿಫರೆನ್ಶಿಯೇಟ್ ದ ಏರಿಯಾ ಫಂಕ್ಷನ್ ಯು ವಿಲ್ ಗೆಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಟಿ ಅಲ್ಲಿ ಇರಲಿ, ಯಾವುದೇ ವೇರಿಯಬಲ್ ಕೊಡಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಸಿಗುತ್ತೆ. ರೈಟ್, ಸೊ ಇಲ್ಲಿಗೆ ಇವ್ಯಾಲ್ಯೂಯೇಟಿಂಗ್ ದ ಡೆಫಿನೆಟ್ ಇಂಟಿಗ್ರಲ್ ಬೈ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್, ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್, ಬೈ ಯೂಸಿಂಗ್ ಪಾರ್ಟ್ಸ್ ಎಲ್ಲ ಟೈಪು ಸಾಲ್ವ್ ಮಾಡಿದ್ದಾಗಿದೆ. ನೆಕ್ಸ್ಟ್, ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ ಹೇಗೆ ಸಾಲ್ವ್ ಮಾಡಬೇಕು, ಆ ಪ್ರಾಪರ್ಟೀಸ್ ಏನೇನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, 6 ಮಾರ್ಕ್ಗೆ ಕಂಪಲ್ಸರಿ ಅದೇ ಟಾಪಿಕ್ಕಿಂದ ಬರೋದು. ಸೊ ಪಾರ್ಟ್ ಇ ಅಲ್ಲಿ ಒಂದು 6 ಮಾರ್ಕ್ ಕ್ವೆಶನ್ ಇಂಟಿಗ್ರೇಷನ್ ಇಂದ ಬರುತ್ತೆ, ಒಂದು ಯು ವಿಲ್ ಗೆಟ್ ಇನ್ ಫ್ರಮ್ ದ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಸೊ ಇಂಟಿಗ್ರೇಷನ್ ಇಂದ ಬರೋ 6 ಮಾರ್ಕ್ ಪ್ರಾಬ್ಲಮ್ಸು ಅದೇ ಕಾನ್ಸೆಪ್ಟ್, ದಟ್ ಈಸ್ ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ಸ್. ಆ ಪ್ರಾಪರ್ಟೀಸ್ ಏನೇನು, ಅದ್ರ ಮೇಲೆ ಬರ್ತಕ್ಕಂಥ ಯಾವ ಕ್ವೆಶನ್ಸ್ ಬರಬಹುದು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.